ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ. ಓಂ ತತ್ಸತ್ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ತ್ರಯೋರ್ಥಃ ಸರ್ವವೇದೇಷು ದಶಾರ್ಥಃ ಸರ್ವಭಾರತೆ ವಿಷ್ಣೋಃ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1290ನೆಯ ಅನುಶಾಸನ ಪರ್ವದ 223ನೇ ಭಾಗ ಇದು. ನಾವು ಮಹಾಭಾರತದ ಆ ಅನುಶಾಸನ ಪರ್ವದಲ್ಲಿ ಬರುವಂತಹ ನಾಮಗಳ ನಿರ್ವಚನವನ್ನು ನೋಡುವುದಕ್ಕೆ ಪೂರ್ವಭಾವಿಯಾಗಿ ಆ ವಿಷ್ಣು ಸಹಸ್ರನಾಮದ ಮಹತ್ವವನ್ನ ಮತ್ತೆ ವೇದಾದಿಗಳ ಜೊತೆಗೆ ಅದಕ್ಕಿರುವಂತಹ ಸಂಬಂಧವನ್ನ ನೋಡ್ತಾ ಇದ್ದೇವೆ. ಅದರಲ್ಲಿ ಕಳೆದ ದಿವಸ ವಿಷ್ಣು ಸಹಸ್ರನಾಮ ಸ್ತೋತ್ರ ಅನ್ನೋದು ಸಕಲ ಶಾಸ್ತ್ರಗಳ ಸಮೂಹದಲ್ಲಿ ಅತ್ಯುತ್ತಮವಾದ ಮಹಾಭಾರತದ ಸಾರಭಾಗ ಹೇಗೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಎರಡನೇ ಅಂಶವನ್ನ ಈಗ ನೋಡಬೇಕಾಗಿದೆ. ಅದರಲ್ಲಿರುವಂತಹ ಒಂದೊಂದು ಶಬ್ದಕ್ಕೂ ಕೂಡ 100 ಅರ್ಥಗಳಿವೆ ಅನ್ನುವಂಥ ಎರಡನೇ ಅಂಶವನ್ನ ಈಗ ನಾವು ನೋಡಬೇಕಾಗಿದೆ. ಋಗ್ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ವರ್ಣಿಸ್ತಾರೆ. ತ್ರಯೋರ್ಥ ಸರ್ವವೇದೇಶು, ವೇದಗಳಲ್ಲಿ ಎಲ್ಲಾ ಕಡೆನೂ ಕೂಡ 3 ಕನಿಷ್ಠ ಅರ್ಥಗಳಿರ್ತವೆ. ದಶಾರ್ಥ ಸರ್ವಭಾರತೆ, ಸಮಸ್ತ ಮಹಾಭಾರತದಲ್ಲಿ ಕೂಡ 10 ಅರ್ಥಗಳು ಇರ್ತವೆ. ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಕೂಡ ಕಡಿಮೆ ಅಂದ್ರೂ 100 ಅರ್ಥಗಳಿರ್ತವೆ. 100ಕ್ಕಿಂತ ಕಡಿಮೆ ಇಲ್ಲ, 100ಕ್ಕಿಂತ ಹೆಚ್ಚಿನ ಅರ್ಥಗಳಿರಬಹುದು ಅಂತ ಹೀಗದರ ಅರ್ಥ. ಮೂರೇ ಅರ್ಥಗಳು, ಕನಿಷ್ಠ 3 ಅರ್ಥಗಳಿರುವಂತಹ ವೇದಗಳಿಗಿಂತ ಕನಿಷ್ಠ 10 ಅರ್ಥಗಳಿರುವಂತಹ ಮಹಾಭಾರತ ದೊಡ್ಡ ಗ್ರಂಥ. ಅದರ ಸಾರಭಾಗವಾದಂತಹ ಕನಿಷ್ಠ 100 ಅರ್ಥಗಳನ್ನು ಹೊಂದಿರುವಂತಹ ವಿಷ್ಣು ಸಹಸ್ರನಾಮ ಇನ್ನೂ ಶ್ರೇಷ್ಠವಾದಂತಹ ಗ್ರಂಥ ಅಂತ ನಮಗೆ ಗೊತ್ತಾಗ್ತದೆ. ವೇದಗಳಲ್ಲಿ ನಮಗೆ ಅನೇಕ ಮಂತ್ರಗಳು ಕೇಳಿ ಬರ್ತವೆ. ಅಗ್ನಿವೀಳೆ ಪುರೋಹಿತಂ ಇತ್ಯಾದಿ ವೇದ ಮಂತ್ರಗಳು, ವಾಯ ವಾಯಾಹಿ ದರ್ಶತ ಇಮೇ ಸೋಮ ಅಲಂಕೃತಾ ಇತ್ಯಾದಿ ಮಂತ್ರಗಳು, ಅಗ್ನಿ, ವರುಣ, ವಾಯು ಇತ್ಯಾದಿ ದೇವತೆಗಳ ಸ್ತೋತ್ರವನ್ನು ಮಾಡ್ತಾ ಇರುವಂತೆ ನಮಗೆ ಕಾಣಿಸ್ತವೆ. ಅವೆಲ್ಲ ಭಗವಂತನಾದಂತಹ ವಿಷ್ಣುವನ್ನೇ ಹೇಳ್ತವೆ. ಯಾಕಂದ್ರೆ ವಿಷ್ಣುವೇ ಅದಕ್ಕೆಲ್ಲದಕ್ಕೂ ಕೂಡ ಅಂತರ್ಯಾಮಿಯಾಗಿರ್ತಾನೆ. ಇದೊಂದು ಸಾಮಾನ್ಯವಾದಂತಹ ಅನುಸಂಧಾನ. ಮಹಾಭಾರತದಲ್ಲಿ ಅನೇಕ ಕಡೆ ಆ ವಿಷ್ಣುವಿನ ಮಹತ್ವವನ್ನ ವರ್ಣನೆ ಮಾಡಿದ್ದಾರೆ. ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗಿದ್ದು ಆ ತರ ಹೇಗೆ ಕಾರ್ಯಗಳನ್ನು ಮಾಡ್ತಾನೆ ಅಂತ ಅನ್ನೋದನ್ನ. ಎಲ್ಲ ದೇವತೆಗಳು ಅಂತರ್ಯಾಮಿಯಾಗಿದ್ದಾನೆ ಅವನು. ಏಕೆಂದ್ರೆ ಎಲ್ಲ ದೇವತೆಗಳಿಗಿಂತಲೂ ಆತ ಶ್ರೇಷ್ಠನಾಗಿದ್ದಾನೆ. ಆ ದೇವತೆಗಳ ಅವತಾರಭೂತರಾದಂತಹ ಅನೇಕ ಮಹಾಭಾರತದ ಪಾತ್ರಗಳೇನಿವೆ ಅವು ಹೇಗೆ ಕಾರ್ಯ ಮಾಡ್ತವೆ ಅಂತ ಅನ್ನೋದನ್ನು ಗಮನಿಸಿದರೆ ಭಗವಂತನ ಅನುಗ್ರಹ ಆ ಎಲ್ಲ ಪಾತ್ರಗಳಿಗೆ ಹೇಗೆ ಬೇಕು ಅಂತ ನಮಗೆ ಗೊತ್ತಾಗ್ತದೆ. ಮಹಾಭಾರತದ ಐತಿಹಾಸಿಕ ಮುಖವನ್ನು ಅದು ಓದಿದ್ರೆ ನಮಗದು ತಿಳಿದಿತ್ತು. ಮಹಾಭಾರತ ಅಂದ್ರೆ ಅದು ಕೇವಲ ಕೌರವ ಪಾಂಡವರ ಕಥೆ ಅಲ್ಲ, ಧರ್ಮ ಅಧರ್ಮಗಳ ನಡುವಿನ ಒಂದು ಸಂಘರ್ಷದ ಕಥೆ ಅದು ಅಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಅಲ್ಲೆಲ್ಲ ಕಡೆ ಈ ಎಲ್ಲ ಪಾತ್ರಗಳನ್ನ ತನ್ನ ಇಚ್ಛೆಯಂತೆ ಕುಣಿಸುವಂತ ಆ ಭಗವಂತನ ಗುಣಗಳ ಮಹಿಮಾ ಅಲ್ಲಿ ಭಾರತದ ಉದ್ದಕ್ಕೂ ನಮಗೆ ಕೇಳಿ ಬರ್ತದೆ. ಆದ್ರೆ ಅಲ್ಲಿ ಎಲ್ಲ ಕಡೆನೂ ಕೂಡ ಒಂದು ಸೂಕ್ಷ್ಮವಾದಂತಹ ಅವಲೋಕನದ ಮೂಲಕ ಭಗವಂತನ ಶಕ್ತಿ ಹೇಗೆ ಕಾರ್ಯ ಮಾಡ್ತಿದೆ ಅಂತ ಅನ್ನೋದನ್ನು ನಾವು ಮಹಾಭಾರತ ಅನ್ನುವ ಸಾಗರದಲ್ಲಿ ಇಳಿದು ಆಲೋಚನೆ ಮಾಡಿ ತಿಳ್ಕೋಬೇಕಾಗ್ತದೆ. ಭಗವಂತನ ವೈಭವವನ್ನು ನೇರವಾಗಿ ಅದು ಗೊತ್ತಾಗ್ಲಿಕ್ಕಿಲ್ಲ. ನತಥಾ ವಿಷ್ಣು ಸಹಸ್ರನಾಮ ಸಹಸ್ರಂ. ಆದ್ರೆ ವಿಷ್ಣು ಸಹಸ್ರನಾಮದ ಹಾಗಲ್ಲ.
ಅಲ್ಲಿ ಬೇರೆ ಯಾರ್ದು ಪಾತ್ರಗಳು ಇಲ್ಲವೇ ಇಲ್ಲ, ಪಾತ್ರ ಅನ್ನುವುದೇ ಇಲ್ಲ ಅಲ್ಲಿ. ನೇರವಾಗಿ ವಿಷ್ಣುವಿನ ಗುಣಗಳನ್ನೇ ವರ್ಣನೆ ಮಾಡುವಂತಹ ಪದಗಳೇ ಇರೋದು. ಮೊದಲು ಕೊನೆಗೆ ಅಂತಹ ಹೊರಗೆ ಒಳಗೆ ಎಲ್ಲಾ ಕಡೆ ಕೂಡ ಭಗವಂತನ ಗುಣವೈಭವ ಮಾತ್ರ ಇದೆ. ನೇರವಾಗಿ ನಮಗೆ ಆ ಭಗವಂತನ ಶಕ್ತಿ ಗೊತ್ತಾಗುವಂಥದ್ದು ಆ ಶಬ್ದಗಳಿಂದ. ಹೀಗೆ ಶಬ್ದಗಳು, ಯಾವುದೇ ಶಬ್ದಗಳು, ಅವು ವೈದಿಕ ಶಬ್ದಗಳಿರಲಿ, ಭಾಗವತದ ಶಬ್ದಗಳಿರಲಿ, ಮಹಾಭಾರತ, ರಾಮಾಯಣ, ಪಂಚರಾತ್ರ ಇತ್ಯಾದಿಗಳ ಶಬ್ದಗಳಿರಲಿ, ಭಗವಂತನನ್ನೇ ಹೇಳ್ತವೆ. ಆದ್ರೆ ಹೇಗೆ ಹೇಳ್ತವೆ ಅಂತ ಅನ್ನೋದು ನಮ್ಮಂಥ ಪಾಮರನಿಗೆ ಸ್ಪಷ್ಟವಾಗಿ ಗೊತ್ತಾಗೋದು ಹೇಗೆ? ಆ ಕಾವ್ಯವನ್ನು ನೋಡಿದ್ರೆ ನೇರವಾಗಿ ನಮಗೆ ಅದರಿಂದ ತಿಳಿಯೋದಿಲ್ಲ. ಆ ಪ್ರತಿಯೊಂದನ್ನು ಭೇದಿಸಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದರೆ ನೇರವಾಗಿ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ತಿಳಿಸುವಂಥ ಒಂದು ಮಹಾಕಾವ್ಯ, ಮಹಾ ಸಾಹಿತ್ಯ ಇದು, ಮಹಾವಾಂಗ್ಮಯ ಈ ಮಹಾಭಾರತ ಅನ್ನೋದು. ಒಂದು ನಾಮಕ್ಕೆ ಕನಿಷ್ಠ 100 ಅರ್ಥಗಳಿವೆ, 1000 ನಾಮಕ್ಕೆ ಲಕ್ಷ ಅರ್ಥಗಳಾಗ್ತವೆ. ಮಹಾಭಾರತದ ಲಕ್ಷ ಶ್ಲೋಕಗಳೇನಿವೆ, ಒಟ್ಟಾರೆ ಲಕ್ಷಕ್ಕಿಂತ ಹೆಚ್ಚು ಶ್ಲೋಕಗಳು, ಆ ಶ್ಲೋಕಗಳ ಒಂದು ಪಠನವನ್ನ ಮಾಡುವಂತೆ ಆಗ್ತದೆ. ಮಹಾಭಾರತ ಹೆಚ್ಚಾಗಿ ಅನುಷ್ಠುಪ್ ಶ್ಲೋಕಗಳನ್ನು ಒಳಗೊಂಡದ್ದಾಗಿದೆ, ನಮ್ಗೆ ಗೊತ್ತಿದೆ. 1,00,000 ಶ್ಲೋಕ ಅಂತಂದ್ರೆ ಒಂದು ಶ್ಲೋಕಕ್ಕೆ, ಒಂದು ಅನುಷ್ಠುಪ್ ಶ್ಲೋಕದಲ್ಲಿ 32 ಅಕ್ಷರಗಳು, ಒಟ್ಟಾರೆ 32 ಲಕ್ಷ ಅಕ್ಷರಗಳಾಗ್ತವೆ. ಆ ಎಲ್ಲ 32 ಲಕ್ಷ ಅಕ್ಷರಗಳಿಂದ ಭಗವಂತ ಹೇಗೆ ಪ್ರತಿಪಾದ್ಯ ಅನ್ನೋದನ್ನೆಲ್ಲ ನಾವು ಸ್ಥೂಲ ದೃಷ್ಟಿಯಿಂದಾದರೂ ಅವಗಾಹನ ಮಾಡಿದಂತಾಗ್ತದೆ. ಇದು 3ನೇ ಒಂದು ವೈಶಿಷ್ಟ್ಯ. ಈಗ ನಾವು ನೋಡಿರುವಂಥದ್ದು 2ನೇ ವೈಶಿಷ್ಟ್ಯ, 3ನೇದಲ್ಲ. ಮುಂದೆ 3ನೇ ವೈಶಿಷ್ಟ್ಯ ಅಂದ್ರೆ ಭಗವಂತನಿಗೆ 1000 ರೂಪಗಳಿವೆ. ಆ 1000 ರೂಪಗಳ ವರ್ಣನೆಯನ್ನು ಮಾಡುವಂಥ 1000 ಹೆಸರುಗಳು ನಮಗೆ ಈಗ ಕಾಣಿಸುವಂಥವು. ಅನೇಕ ಸಹಸ್ರನಾಮಗಳು ನಮಗೆ ವಾಂಗ್ಮಯ ಪ್ರಪಂಚದಲ್ಲಿ ಉಪಲಬ್ಧ ಇವೆ. ಆದರೆ ಯಾವುದೋ ಒಂದು ದೇವತೆಯ, ಆ ದೇವತೆ ಒಂದು ರೂಪದ ವರ್ಣನೆ ಇದೆ. ಅಥವಾ ಒಂದಲ್ಲದೆ ಹೋದ್ರೂ ಕೂಡ ಅನೇಕ ರೂಪಗಳ ವರ್ಣನೆ, ಮತ್ತು 1000 ರೂಪಗಳ ವರ್ಣನೆ ಅಲ್ಲ. ವಿಷ್ಣು ಸಹಸ್ರನಾಮ ಅಂದ್ರೆ 1000 ನಾಮಗಳು ಹೌದು ಇವು, ಮತ್ತು 1000 ರೂಪಗಳ ನಾಮಗಳು ಕೂಡ ಇವು ಹೌದು. ಇದೊಂದು 3ನೇ ವೈಶಿಷ್ಟ್ಯ. ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ವರ್ಣಿತವಾದಂತಹ 1000 ನಾಮಗಳು, ಇವರು ಕೇವಲ 1000 ನಾಮಗಳಲ್ಲ, ಭಗವಂತನ ಅನಂತ ನಾಮಗಳಿಗೆ ಇವು ಸಂಕೇತವಾಗಿವೆ. ಹಾಗೆ ಇಲ್ಲಿ ವರ್ಣಿತವಾದಂತಹ 1000 ರೂಪಗಳು ಕೂಡ ಅನಂತ ರೂಪಗಳನ್ನ, ಭಗವಂತನ ಅನಂತ ರೂಪಗಳನ್ನ ಸಂಕೇತಿಸ್ತವೆ. ಐತರೇಯ ಉಪನಿಷತ್ತಿನ ಒಂದು ಭಾಗದಲ್ಲಿ ಈ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮ ಇವುಗಳ ಕುರಿತಾಗಿ ಸುಮಾರು 10-15 ಅಂಶಗಳು ನಮಗೆ ಕಂಡು ಬರ್ತವೆ. ಅದರಲ್ಲಿ ಒಂದು ಅಂಶ ಈ ಬೃಹತಿ ಸಹಸ್ರ ಅನ್ನೋದು ಸಹಸ್ರನಾಮದ ವ್ಯಾಖ್ಯಾನ ಅಂತ ಹೇಳಿ. ಕಳೆದ 2-3 ದಿವಸದಿಂದಲೂ ನಾನು ಇದನ್ನು ಮಂಗಲಾಚರಣೆ ರೂಪದಲ್ಲಿ ಹೇಳ್ತಿದ್ದೇನೆ, ತಾವೆಲ್ಲ ಕೇಳಿದ್ದೀರಿ. ತದೇತತ್ ಸಹಸ್ರಂ ತತ್ ಸರ್ವಂ ಅಂತ. ಈ ಬೃಹತಿ ಸಹಸ್ರ ಪ್ರತಿಪಾದ್ಯ ರೂಪ ಏನಿದೆಯಲ್ಲ, ಭಗವಂತನ ರೂಪ, ಇದು ಅನಂತ ರೂಪಗಳಿಗೆ ಸಂಕೇತ. ರೂಪಗಳು, ಈ ಮಂತ್ರಗಳು 1000 ಅರ್ಥಾತ್ ಅನಂತ. ಹಾಗೆ ಭಗವಂತನ ರೂಪಗಳು ಕೂಡ ಅನಂತ ಅಂತಾನೆ ಅದರ ಅರ್ಥ. ಅದಕ್ಕೆ ಆಚಾರ್ಯರು ಭಾಷ್ಯ ಬರೆಯುವಾಗ ಅನಂತ ರೂಪೋ ಹಿ ಹರಿಹಿ ಶಬ್ದೋಪ್ಯೇಷ ಹ್ಯನಂತಧ ವಿಷ್ಣು ಸಹಸ್ರನಾಮನಸ್ತು ಎತ್ತದ್ ರೂಪ ಸಹಸ್ರಕಂ ಅಂತ ಅದರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಭಗವಂತ ಅನಂತ ರೂಪನಾಗಿದ್ದಾನೆ. ಶಬ್ದೋಪ್ಯೇಷ, ಪ್ರಕೃತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮ ಇವು ಕೂಡ ಅನಂತ ಸ್ವರೂಪವುಳ್ಳವುಗಳೇ. ವಿಷ್ಣು ಸಹಸ್ರನಾಮದಲ್ಲಿ ಪ್ರತಿಪಾದ್ಯವಾದ ವಿಷ್ಣುವಿನ 1000 ರೂಪಗಳೇನಿವೆ ಅವನ್ನೇ ಈ ಬೃಹತಿ ಸಹಸ್ರವು ಕೂಡ ಒಂದೊಂದು ಋಕ್ಕಿನಲ್ಲಿ ವರ್ಣಿಸ್ತದೆ. ತತ್ತದ್ ವಕ್ತಿ ಪೃಥಕ್ ಪೃಥಕ್. ಸಹಸ್ರ ಶಬ್ದೋಪಿ ಅಮಿತಂ ಯತಃ ವಕ್ತಿ. ಸಹಸ್ರ ಶಬ್ದ ಕೇವಲ 1000
ಅದನ್ನು ಹೇಳುವುದಲ್ಲ, ಅಮಿತವನ್ನೇ ಅನಂತವನ್ನೇ ಹೇಳ್ತದೆ ಅದು. ವಿಷ್ಣು ನಾಮಾನಿ ವಿಷ್ಣು ರುಚ್ಯಂತೆ ಸಹಸ್ರಮಿತಿ ಚಾಖ್ಯಯ. ಅನಂತ ಅಂತನ್ನುವುದನ್ನೇ ಸಂಕ್ಷಿಪ್ತವಾಗಿ ನಾವು 1000 ಅಂತ ಹೇಳಿದ್ದೇವಷ್ಟೇ. ಅನಂತ ವಚನೆ ತ್ವಶಕ್ತತ್ವ ಸಹಸ್ರಕಂ. ಯಾಕೆಂದ್ರೆ ಭಗವಂತನಿಗೆ ಅನಂತ ನಾಮಗಳೇನೋ ಇವೆ, ಅವುಗಳೆಲ್ಲವನ್ನು ಪ್ರತ್ಯೇಕವಾಗಿ ನಮ್ಮಂಥವರು ಹೇಳುವುದು ಹೇಗೆ? ಒಂದ್ ವೇಳೆ ಭಗವಂತನೇ ತನ್ನ ಅನಂತ ನಾಮಗಳನ್ನ ರಚಿಸುವಂತಹ ಯಾವುದಾದ್ರೂ ಒಂದು ವರ್ಣಿಸುವಂತಹ ಯಾವುದಾದ್ರು ಒಂದು ಕಾವ್ಯವನ್ನು ರಚಿಸಿದರೆ ನಾವು ಅದನ್ನು ಹೇಳುವುದು ಹೇಗೆ, ಪಠನ ಮಾಡುವುದು ಹೇಗೆ, ಅದರ ಅರ್ಥ ತಿಳ್ಕೊಳ್ಳೋದು ಹೇಗೆ? ಅದಕ್ಕಾಗಿ ಅನಂತ ನಾಮಗಳಿಗೆ ಸಂಕೇತವಾದಂತಹ ಈ 1000 ನಾಮಗಳ ಈ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ ಮತ್ತೆ ಬೃಹತಿ ಸಹಸ್ರದ ಒಂದು ಭಾಗ, ಅದನ್ನ ನಮಗಾಗಿ ಭಗವಂತನೇ ಒದಗಿಸಿದ್ದಾನೆ. ನಾಮ್ನಾಂ ಪೃಥಗಿದಂ ಪ್ರೋಕ್ತಂ ಅನಂತ ತನುವಾಚಕಂ ವಿಷ್ಣುವರ ಅನಂತ ರೂಪಾಣ ಮುಕ್ತ್ಯ ಪಂಚಶತದ್ವಯೇ ಆಸೀತ್ ಸಹಸ್ರಮಿತ್ಯಾಖ್ಯ ಸಹಸ್ರಂ ಮುಖ್ಯತಃ ಅಮಿತಂ. ಹೀಗೆ 1000 ಅಂತಂದ್ರೆ ಅದು ಅಮಿತಕ್ಕೆ ಸಂಕೇತ, ಅನಂತಕ್ಕದ ಸಂಕೇತ. ಬ್ರಹ್ಮ ಯಾವತ್ ತಾವತೀ ವಾಕ್ ಇತಿ ವೇದ ಪ್ರಮಾಣತಃ. ಈ ಯಾವತ್ ಬ್ರಹ್ಮ ವಿಷ್ಠಿತಂ ತಾವತೀ ವಾಕ್ ಅನ್ನುವಂತಹ ಒಂದು ವೇದ ಮಂತ್ರವನ್ನು ಕೂಡ ಅನೇಕ ಬಾರಿ ಹಿಂದೆ ಮಂಗಳಾಚರಣೆಯಲ್ಲಿ ನಾನು ಹೇಳ್ತಿದ್ದೆ, ಅದನ್ನು ಗಮನಿಸಿರ್ತೀವಿ ನೀವು. ಅದನ್ನ ಯಾಕೆ ಹೇಳ್ತಿದ್ದೆ ಅಂದ್ರೆ, ಯಾವತ್ ಬ್ರಹ್ಮ ವಿಷ್ಠಿತಂ, ಬ್ರಹ್ಮನಿಗೆ ಎಷ್ಟು ರೂಪಗಳಿವೆಯೋ, ಪರಮಾತ್ಮನಿಗೆ ಎಷ್ಟು ರೂಪಗಳಿವೆಯೋ ಅಷ್ಟು ರೂಪಗಳನ್ನು ಪ್ರತಿಪಾದನೆ ಮಾಡುವಂತಹ ನಾಮಗಳೇ ಇವೆ. ಯಾವತ್ ಬ್ರಹ್ಮ ವಿಷ್ಠಿತಂ, ಪರಮಾತ್ಮ ಗುಣಪೂರ್ಣನಾದ ಬ್ರಹ್ಮ ಯಾವತ್ ವಿಷ್ಠಿತಂ, ಎಷ್ಟು ರೂಪಗಳಿಂದ ವಿಷ್ಠಿತ, ಸ್ಥಿತ ಅಂದ್ರೆ ಇರುವುದು ಅಂತ ಅರ್ಥ, ವಿಷ್ಠಿತ ಅಂದ್ರೆ ವಿಶೇಷವಾಗಿರುವುದು ಅಂತ ಅರ್ಥ. ಶಾಸ್ತ್ರಗಳಲ್ಲಿ ಪ್ರತಿಪಾದ್ಯವಾಗಿರುವುದು, ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದು ಅಂತ ಅರ್ಥ. ತಾವತಿ ವಾಕ್, ಅಷ್ಟೇ ರೂಪಗಳಿಂದ ಈ ವೇದಾದಿ ಶಾಸ್ತ್ರಗಳು ಅಷ್ಟೇ ಶಬ್ದಗಳಿಂದ ಅವನ ಮಹಿಮೆಯನ್ನು ಹೊಗಳುತ್ತವೆ. ಈ ಒಂದು ವೇದವಾಕ್ಯ ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅಂತ ಘರ್ಮ ಸೂಕ್ತ ಅಂತ ಏನಿದೆಯಲ್ಲ, ಅಲ್ಲಿ ಈ ವೇದವಾಕ್ಯ ಇದೆ. ಭಗವಂತನಿಗೆ ಅಭಿಷೇಕ ಮಾಡುವಾಗ ನಾವು ಪುರುಷ ಸೂಕ್ತ, ಬಹುಮಾನ ಸೂಕ್ತ, ಸಮುದ್ರ ಸೂಕ್ತ, ಘರ್ಮ ಸೂಕ್ತ, ವಿಷ್ಣು ಸೂಕ್ತ ಮತ್ತೆ ಜಿತಂತೆ ಸ್ತೋತ್ರ, ಇಷ್ಟು 4 ಹೇಳಬೇಕು ಅಂತ ಭಾಗವತ ಹೇಳ್ತದೆ. ಅದರಲ್ಲಿ ಒಂದು ಘರ್ಮ ಸೂಕ್ತ. ಘರ್ಮ ಸಮಂತ ತ್ರಿವೃತಂ ಅಂತ ಆ ವೇದ ಮಂತ್ರ ವೇದ ಸೂಕ್ತ ಪ್ರಾರಂಭ ಕಾಣುವುದರಿಂದ ಅದಕ್ಕೆ ಘರ್ಮ ಸೂಕ್ತ ಅಂತ ಹೇಳ್ತಾರೆ. ಆ ಘರ್ಮ ಸೂಕ್ತದಲ್ಲಿ ಬರುವಂತಹ ಒಂದು ಸಂಗತಿ ಇದೆ, ಯಾವತ್ ಬ್ರಹ್ಮ ವಿಷ್ಠಿತಂ ತಾವತಿ ವಾಕ್ ಅಂತ. ಸಹ ಅನಂತ ರೂಪೈಸ್ತು ಸರಣೇನ ಸಹಸ್ರಕಂ ನಾಮ್ನಾ ಸಹ ಶ್ರುತೇರೇವ ರೂಪಾಣಾಂಬ ಸಹಸ್ರತ. ಸಹಸ್ರ ಅನ್ನೋದಕ್ಕೆ ನೀವು ಅನಂತ ಅಂತ ಅರ್ಥ ಹೇಳಿದ್ರಿ, ಸಹಸ್ರ ಅಂದ್ರೆ 1000 ಅಂತ ಅರ್ಥ ಇದೆ, ದಶ ಅಂದ್ರೆ 10, ಶತ ಅಂದ್ರೆ 100, ಸಹಸ್ರ ಅಂದ್ರೆ 1000, ಹೀಗೆ ನಮ್ಗೆ ಅರ್ಥ ಗೊತ್ತಿದೆ. ಸಹಸ್ರ ಅನ್ನೋದಕ್ಕೆ ಅನಂತ ಅಂತ ಅರ್ಥ ಬರುವುದು ಹೇಗೆ ಅದನ್ನ ಇಲ್ಲಿ ತಿಳಿಸ್ತಾರೆ. ಮುಂದೆ ದಶ ಶತ ಅನ್ನೋದರ ಅರ್ಥವನ್ನು ಕೂಡ ತಿಳಿಸ್ತಾರೆ. 1000 ಅನ್ನೋದಕ್ಕೆ ಇಲ್ಲಿ ಅರ್ಥ ತಿಳಿಸ್ತಾರೆ. ನಾವು ದಶಶತ ಅರ್ಥಗಳನ್ನು ಮುಂದೆ ಉಪನಿಷತ್ತಿನ ಸಂಗತಿಗಳನ್ನೇ ನೋಡುವಾಗ ನೋಡೋಣ. ಮಹಾಭಾರತದ ನಾಮಗಳನ್ನ ವ್ಯಾಖ್ಯಾನ ಮಾಡುವುದಕ್ಕಿಂತ ಮುಂಚೆ ಬೃಹತಿ ಸಹಸ್ರದ ಕುರಿತಾಗಿ ಐತ್ರಿ ಉಪನಿಷತ್ನಲ್ಲೇ ಮತ್ತೇನು ಸಂಗತಿಗಳು ಬಂದಿವೆ ಅಂತ ಅನ್ನೋದನ್ನು ಹೇಳುವನಿದ್ದೇನೆ. ಆಗ ದಶಶತ ಶಬ್ದಗಳ ಅರ್ಥವನ್ನು ಕೂಡ ಹೇಳ್ತೇನೆ. ಸಹಸ್ರ ಅಂತಂದ್ರೆ 1000 ಎಂಬ ಅರ್ಥದ ಆ ಶಬ್ದದಲ್ಲಿ 3 ಅಕ್ಷರಗಳಿವೆ, ಸಹಸ್ರ ಅಂತ. ಸಹ ಅಂದ್ರೆ ಜೊತೆಗೆ ಅಂತ ಅರ್ಥ, ಸಂಸ್ಕೃತದಲ್ಲಿ ಇದೆಲ್ಲರಿಗೂ ಗೊತ್ತಿದ್ದೇ ಇದೆ. ಸ್ರ ಅಂದ್ರೆ ಸಂಚಾರ ಮಾಡುವಂಥದ್ದು ಅಂತ ಅರ್ಥ. ಭಗವಂತನ ರೂಪಗಳ ಜೊತೆಗೇನೆ ಇರುವಂಥದ್ದು ಅಂತ ಹೀಗದರ ಅರ್ಥ. ಭಗವಂತನ ರೂಪಗಳು ಎಷ್ಟೆಷ್ಟಿವೆಯೋ ಅಷ್ಟಷ್ಟೇ ಇರುವುದು. ಹೀಗೆ ಸಹ ಸರತಿ ಇತಿ ಸಹ ಸರಂತಿ ಇತಿ ಸಹಸ್ರಾಣಿ. ಭಗವಂತನ ನಾಮಗಳ ಜೊತೆಗೇನೆ ಇವು ಇರುವಂಥವು, ರೂಪಗಳ ಜೊತೆಗೇನೆ ನಾಮಗಳಿವೆ. ಅದಕ್ಕೆ ಮತ್ತೊಂದು ತಾತ್ಪರ್ಯ ಇದೆ. ಸಹಸ್ರ ಶಬ್ದ ಈ ವೇದ ಮಂತ್ರಗಳನ್ನ ಹೇಳ್ತದೆ, ವೇದ ವಾಂಗ್ಮಯವನ್ನ, ಭಗವಂತನ 1000 ನಾಮಗಳನ್ನ, ಅನಂತ ನಾಮಗಳನ್ನು ಹೇಳ್ತದೆ ಅಂತ ನಾವು ಹೇಳಿದ್ವಲ್ಲ, ಅಷ್ಟೇ ಅಲ್ಲ, ಎಲ್ಲಾ ವೇದ ವಾಂಗ್ಮಯಕ್ಕೂ ಶಾಸ್ತ್ರ ವಾಂಗ್ಮಯಕ್ಕೂ ಕೂಡ ಲಕ್ಷ್ಮೀದೇವಿ ಅಭಿಮಾನಿಯಾಗಿದ್ದಾಳಲ್ಲ, ಅವಳು ಕೂಡ ಸಹಸ್ರಳೆ. ಯಾಕೆಂದ್ರೆ
ಭಗವಂತ ಎಷ್ಟು ರೂಪದಿಂದ ಇದ್ದಾನೋ ಅಷ್ಟು ರೂಪದಿಂದ ಯಾವತ್ತೂ ಅವಳು ಕೂಡ ಇದ್ದೇ ಇರ್ತಾಳೆ. ಭಗವಂತ ಎಷ್ಟು ರೂಪಗಳಿಂದ ಇದ್ದಾನೋ ಅವನೆಲ್ಲಾ ರೂಪಗಳನ್ನು ವರ್ಣನೆ ಮಾಡಲಿಕ್ಕೆ ವೈದಿಕ ಶಬ್ದಗಳಿವೆ, ಶಾಸ್ತ್ರೀಯ ಶಬ್ದಗಳಿವೆ. ಅದಕ್ಕೆಲ್ಲ ಅಭಿಮಾನಿಯಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಹಾಗಾಗಿ ಆ ವೈದಿಕ ಶಾಸ್ತ್ರೀಯ ಶಬ್ದಗಳಿಗೂ ಸಹಸ್ರ, ಅನಂತ ಶಬ್ದಗಳನ್ನೇ ಸಹಸ್ರ ಅಂತ ಹೇಳ್ತಾರೆ ಭಗವಂತನ ಜೊತೆಗೆ ಇರುವುದರಿಂದ. ಅದಕ್ಕೆಲ್ಲ ಅಭಿಮಾನಿಯಾಗಿರುವುದರಿಂದ ಲಕ್ಷ್ಮೀದೇವಿಯನ್ನು ಕೂಡ ಸಹಸ್ರ ಅಂತಾನೆ ವರ್ಣನೆ ಮಾಡ್ತಾರೆ. ಬೃಹತಿ ಸಹಸ್ರಂ ಚೈತಸ್ಮಾತ್ ರೂಪ ಅನಂತ ಅಭಿದಾಯಕಂ. ಆದ್ರಿಂದ ಈ ಬೃಹತಿ ಸಹಸ್ರ ಎಂಬುದು 1000 ರೂಪಗಳನ್ನ ವರ್ಣನೆ ಮಾಡುವಂಥದ್ದು. ಸರ್ವನಾಮಾತ್ಮಕಂ ಯಸ್ಮಾತ್ ಋಕ್ಸಹಸ್ರಮಿದಂ ಹರೇಹೇ ಸರ್ವರೂಪಾನ್ಯತೋ ವಿಷ್ಣೋಃ ಸಂಸ್ತುತಾನಿ ಅಮುನೈಹಿ. 1000 ಋಕ್ಗಳನ್ನು ಪಠನ ಮಾಡಿದರೆ ಭಗವಂತನ ವಿಶ್ವಾದಿ, ವಿಷ್ಣು ಇತ್ಯಾದಿ ನಾಮ 1000 ನಾಮಗಳನ್ನು ಪಠನ ಮಾಡಿದ ಒಂದು ಪುಣ್ಯ ಇದೆ. 1000 ಋಕ್ಗಳನ್ನು ಪಠನ ಮಾಡಿದ್ರೆ 1000 ನಾಮಗಳನ್ನು ಪಠನ ಮಾಡಿದಂತಾಯ್ತು. ಹಾಗೇನೆ 1000 ನಾಮಗಳನ್ನು ಪಠನ ಮಾಡಿದ್ರೆ 1000 ಋಕ್ಗಳನ್ನು ಕೂಡ ಪಠನ ಮಾಡಿದಂತೆಯೇ ಆಗ್ತದೆ. ಹೀಗೆ ಆ ಮಹಾಭಾರತದ ಒಂದು 3ನೇ ಮಹತ್ವ ಇದು. ಈ ವಿಷ್ಣು ಸಹಸ್ರನಾಮದ 3ನೇ ಮಹತ್ವವನ್ನು ನಾವು ನೋಡಿದಂತಾಯ್ತು. ಸಕಲ ಶಾಸ್ತ್ರಗಳ ಮೌಲಿಮಣಿಯಾದಂತಹ ಮಹಾಭಾರತದ ಸಾರವ ಭಾಗ ಇದು 1ನೇ ಮಹತ್ವ. ಪ್ರತಿಯೊಂದು ವಿಷ್ಣು ಸಹಸ್ರನಾಮದ ಶಬ್ದಕ್ಕೂ 100 ಅರ್ಥ ಅನ್ನೋದು 2ನೇ ಮಹತ್ವ. ಭಗವಂತನಿಗೆ 1000 ರೂಪಗಳಿವೆ. ಆ 1000 ರೂಪಗಳನ್ನು ಹೇಳುವಂತಹ 1000 ಶಬ್ದಗಳಿವೆ. ಭಗವಂತನ ಅನಂತ ರೂಪಗಳನ್ನು ಹೇಳುವಂತಹ ಅನಂತ ಶಬ್ದಗಳಿಗೆ ಸಂಕೇತ ಇವು ಅಂತನ್ನೋದು 3ನೇ ಅಂಶ ನಾವೀಗ ನೋಡಿದ್ದು. 4ನೇ ಅಂಶ ಬೃಹತಿ ಸಹಸ್ರ ಮಂತ್ರಗಳ ಸಾರಭೂತವಾದದ್ದೇ ಈ ನಾಮಗಳು ಅಂತ. ಈ ಸಾಹಿತ್ಯ ರಾಶಿ ಅನ್ನೋದು, ವೇದ ಸಾಹಿತ್ಯ ರಾಶಿ ಅನ್ನೋದು ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಹೀಗೆಲ್ಲ ಪ್ರತ್ಯೇಕವಾಗಿರುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ಅದರಲ್ಲಿ ಈ ಮಂತ್ರಗಳು ಅಂತ ಏನಿವೆಯಲ್ಲ, ಅವು ಅನೇಕ ದೇವತೆಗಳನ್ನ, ಕೆಲವು ಬಾರಿ ವಿಷ್ಣುವನ್ನು ಹೇಳ್ತವೆ. ಎಲ್ಲಾ ಪ್ರಸಂಗಗಳಲ್ಲೂ ವಿಷ್ಣುವನ್ನು ಹೇಳಿದ್ರು ಕೂಡ ನೇರವಾಗಿ ವಿಷ್ಣುವನ್ನು ಅವು ಹೇಳೋದಿಲ್ಲ. ತಾವು ಹೇಳ್ತವೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಬೇರೆ ಬೇರೆ ದೇವತೆಗಳನ್ನು ಹೇಳ್ತಿರ್ತವೆ. ಅದನ್ನ ನಾವು ಹಿಂದೆ ನೋಡಿದ್ದೇವೆ ಇವತ್ತೇ. ಹೀಗೆ ಅಂತರ್ಗತನಾದ ವಿಷ್ಣುವನ್ನ ಸ್ತುತಿಸುವಂತಹ ಕೆಲವು ಮಂತ್ರಗಳು, ಅಥವಾ ನೇರವಾಗಿ ವಿಷ್ಣುವನ್ನ ಸ್ತುತಿಸುವಂತಹ ಕೆಲವು ಮಂತ್ರಗಳು, ಒಟ್ಟಾರೆ ದೇವತೆಗಳನ್ನು ವರ್ಣಿಸುವಂತಹ ಕೆಲವು ಭಾಗಗಳೇನಿರ್ತವೆ ಅವಕ್ಕೆಲ್ಲದಕ್ಕೂ ಕೂಡ ಮಂತ್ರ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಬ್ರಾಹ್ಮಣ ಅಂತಂದ್ರೆ ಈ ಯಜ್ಞದ ಪ್ರಸಂಗಗಳನ್ನ ವರ್ಣನೆ ಮಾಡುವಂತಹ ಕೆಲವು ಭಾಗಗಳು. ಆರಣ್ಯಕ ಅಂದ್ರೆ ಮತ್ತೆ ಉಪನಿಷತ್ತು ಅಂದ್ರೆ ಅವುಗಳಿಗೆ ಬಹಳ ವ್ಯತ್ಯಾಸ ಇರೋದಿಲ್ಲ. ಆರಣ್ಯಕದಲ್ಲೂ ಮತ್ತು ಉಪನಿಷತ್ತಿನಲ್ಲೂ ನೇರವಾಗಿ ಭಗವಂತನ ಆತ್ಮತತ್ವದ ವಿಚಾರವೇ ಹೆಚ್ಚಾಗಿ ಪ್ರತಿಪಾದಿತ ಆಗಿರ್ತದೆ. ನಾವು ನಮ್ಮ ಲೆಕ್ಕಾಚಾರದಲ್ಲಿ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ ಹೀಗೆ 4 ಓದ್ತೇವೆ. ಆದ್ರೆ ಆಚಾರ್ಯರು ಛಾಂದೋಗ್ಯ ಉಪನಿಷತ್ತು ಮೊದಲಾದ ಕಡೆ, ಉಪನಿಷತ್ತಿನ ಭಾಷ್ಯ ಮೊದಲಾದ ಕಡೆ ಈ 3 ಹೇಳ್ತಾರೆ. ಮಂತ್ರ, ಬ್ರಾಹ್ಮಣ ಇವು 1, 2 ಆದ್ರೆ ಆರಣ್ಯಕ ಮತ್ತು ಉಪನಿಷತ್ತುಗಳನ್ನ ಒಟ್ಟಿಗೆ ಸೇರಿಸಿ 3 ಹೇಳುತ್ತಾರೆ. ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯ ಇದು, ಮಧುವಿದ್ಯೆಯನ್ನ ವರ್ಣನೆ ಮಾಡುವಂತಹ ಪ್ರಸಂಗ. ಅಲ್ಲಿ ವಿಷ್ಣುರುಕ್ತ ಸರ್ವವೇದೈಹಿ ಮಂತ್ರೇಶು ವಿಶೇಷತಃ ಅಂತ ಬ್ರಹ್ಮಾಂಡ ಪುರಾಣದ ಕೆಲವು ಮಾತುಗಳನ್ನ ಉದ್ಧರಿಸ್ತಾರೆ ಆಚಾರ್ಯ. ಎಲ್ಲಾ ವೇದಗಳಲ್ಲಿಯೂ ಕೂಡ ನಾವೀಗ ನಿರ್ದಿಷ್ಟವಾಗಿ ಐತರೆಯ ಆರಣ್ಯಕ, ಐತರೆಯ ಬ್ರಾಹ್ಮಣದ ಬಗ್ಗೆ ನೋಡ್ಬೇಕಾಗಿದೆಯಲ್ಲ, ಅದರ ಸಂಬಂಧ ವಿಷ್ಣುವಿನ ಸಹಸ್ರನಾಮಕ್ಕೆ ಹೇಗಿದೆ ಅಂತ ಹೇಳಿ ಅದಕ್ಕೆ ಪೂರ್ವಭಾವಿಯಾಗಿ ಛಾಂದೋಗ್ಯ ಉಪನಿಷತ್ತಿನ ಸಂಗತಿಗಳನ್ನು ಕೆಲವನ್ನು ನಾನು ನೆನಪು ಮಾಡ್ಕೋತಾ ಇದ್ದೀನಿ. ಎಲ್ಲಾ ವೇದಗಳಲ್ಲಿಯೂ ಕೂಡ ಎಲ್ಲಾ ಮಂತ್ರಗಳಿಂದ ವಿಷ್ಣುವೇ ಪ್ರತಿಪಾದ್ಯ. ಮಂತ್ರೇಶು ವಿಶೇಷತಃ, ಆರಣ್ಯಕ್ಕೆ ವಿಶೇಷೇಣ, ಆರಣ್ಯಕ ಭಾಗದಲ್ಲಿ ವಿಶೇಷವಾಗಿ ಅವನೇ ಪ್ರತಿಪಾದಿತನಾಗಿದ್ದಾನೆ. ನೈವಾನ್ಯತ್ ಕಿಂಚಿದಿಚ್ಯತೆ, ಬೇರೆ ಯಾರೂ ಅಲ್ಲ.
ಈ ಬ್ರಾಹ್ಮಣ ಮೊದಲಾದ ಕಡೆ ಈ ಐತರೇಯ ಬ್ರಾಹ್ಮಣದಲ್ಲಿ ಮಹಾವೃತ ಅನ್ನುವ ಯಜ್ಞದ ಬಗ್ಗೆ ವರ್ಣನೆ ಇದೆ. ಮತ್ತೆ ಯಜುರ್ವೇದ ಬ್ರಾಹ್ಮಣದಲ್ಲಿ ಬಂದಿರುವಂತಹ ಕೆಲವು ಮಂತ್ರಗಳನ್ನ ಹಿಂದೆ ಸಂಧ್ಯಾವಂದನಾದಿಗಳಲ್ಲಿ ಹೇಗೆ ಉಪಯೋಗ ಮಾಡ್ಕೋತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅಂತೂ ಬ್ರಾಹ್ಮಣ ಅಂತ ಅನ್ನೋದು ಕರ್ಮಗಳನ್ನು ಪ್ರತಿಪಾದನೆ ಮಾಡುವಂತೆ ಕಾಣಿಸ್ತದೆ ನಮಗೆ. ಅದು ಕರ್ಮವನ್ನು ಪ್ರತಿಪಾದನೆ ಮಾಡುವುದು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ ಆ ಕರ್ಮಗಳನ್ನು ವಿಧಾನ ಮಾಡ್ತದೆ ಹೊರತು ಬೇರೆ ಯಾವ ಉದ್ದೇಶವೂ ಆ ಬ್ರಾಹ್ಮಣಕ್ಕೂ ಇರೋದಿಲ್ಲ. ಅಲ್ಲಿಯೂ ಕೂಡ ಭಗವಂತನೇ ಮುಖ್ಯಾರ್ಥ, ಕರ್ಮಗಳು ಅಮುಖ್ಯಾರ್ಥವೇ ಆಗಿದೆ. ಕರ್ಮಾರ್ಥಂ ಬ್ರಾಹ್ಮಣಂ ಸ್ಯಾತ್ ಅಮುಖ್ಯಾರ್ಥ ವಿವಕ್ಷಯ. ಅಲ್ಲಿಯೂ ಕೂಡ ಮುಖ್ಯತೋ ವಿಷ್ಣುರೇವೈಕಃ ಬ್ರಾಹ್ಮಣೇಶ್ವಪಿ ಕಥ್ಯತೆ. ವೇದದ ಬ್ರಾಹ್ಮಣ ಭಾಗಗಳಲ್ಲಿಯೂ ಅದು ಋಗ್ವೇದ ಬ್ರಾಹ್ಮಣ, ಯಜುರ್ವೇದ ಬ್ರಾಹ್ಮಣ, ಯಾವುದೇ ಬ್ರಾಹ್ಮಣ ಇರಲಿ, ಅಲ್ಲಿಯೂ ಮುಖ್ಯವಾಗಿ ಭಗವಂತನೇ ಪ್ರತಿಪಾದಿತನಾಗಿರ್ತಾನೆ. ಆದ್ರೆ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗೋದಿಲ್ಲ, ಯಾವುದೇ ಯಜ್ಞವನ್ನು ಹೇಳಿದಂತೆ ಕಾಣಿಸ್ತದೆ. ಆರಣ್ಯಕೇಶು ಋತೆ ವಿಷ್ಣು ನೈವಾನ್ಯ ಕಿಂಚಿದುಚ್ಚದೆ. ಆದ್ರೆ ಆರಣ್ಯಕಗಳಲ್ಲಿ ಆ ಆರಣ್ಯಕ ಅಂತ ಅನ್ನೋದಕ್ಕೆ ಈ ಅನುವಾದ ಮಾಡುವವರು, ವ್ಯಾಖ್ಯಾನ ಮಾಡುವವರೆಲ್ಲ ಉಪನಿಷತ್ತು ಅಂತ ವ್ಯಾಖ್ಯಾನ ಮಾಡಿರೋದನ್ನ ನಾವು ಗಮನಿಸಬೇಕು. ಆರಣ್ಯಕ ಉಪನಿಷತ್ತು ಎರಡು ಹೆಚ್ಚು ಪ್ರತ್ಯೇಕವಾಗಿ ಏನಿಲ್ಲ. ಈ ಐತರೇಯ ಉಪನಿಷತ್ತು ಕೂಡ ಬರೋದು ಐತರೇಯ ಆರಣ್ಯಕದಲ್ಲೇ, ಋಗ್ವೇದದ ಆಶ್ವಲಾಯನ ಶಾಖೆಯ ಐತರೇಯ ಆರಣ್ಯಕದಲ್ಲೇ ಅದು ಬಂದಿದೆ. ಆದ್ರಿಂದ ಆರಣ್ಯಕ ಮತ್ತು ಉಪನಿಷತ್ತುಗಳನ್ನ ಕೆಲವು ಅನೇಕ ಬಾರಿ ಒಟ್ಟಿಗೆ ಪರಿಗಣಿಸ್ತಾರೆ. ಹೀಗೆ ಉಪನಿಷತ್ತುಗಳಲ್ಲಿ ಭಗವಂತನ, ಆರಣ್ಯಕ ಮತ್ತು ಉಪನಿಷತ್ತುಗಳಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ಯಾವ ಸಂಗತಿಯೂ ಕೂಡ ಹೆಚ್ಚಾಗಿ ಏನು ಇರೋದಿಲ್ಲ. ಸರ್ವಾಸು ಶಾಖಾಸು ಆರಣಮಾವರ್ತಯೇತ್ ಆರಣಮಾವರ್ತಯೇತ್ ಉಪನಿಷದಮಾವರ್ತಯೇತ್ ಅಂತ ಒಂದು ವೇದ ಮಂತ್ರವನ್ನು ಆಚಾರ್ಯ ಛಾಂದೋಗ್ಯ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಉಪನಿಷತ್ತಿನ ಅಭ್ಯಾಸವನ್ನು ಹೇಗೆ ಮಾಡಬೇಕು? ಸರ್ವಾಸು ಶಾಖಾಸು, ಋಗ್ವೇದ ಇರ್ಬೋದು, ಯಜುರ್ವೇದ, ಸಾಮವೇದ, ಅಥರ್ವವೇದ ಯಾವುದೇ ಇರಲಿ, ಅದರಲ್ಲಿ ಯಾವುದೇ ಮತ್ತೆ ಆಶ್ವಲಾಯನ ಮತ್ತೆ ಬೋಧಾಯನ, ಆಪಸ್ತಂಭ ಇತ್ಯಾದಿ ಯಾವುದೇ ಶಾಖೆ ಇರಲಿ, ಅಲ್ಲಿ ಎಲ್ಲಾ ಕಡೆನೂ ಕೂಡ ಆರಣ್ಯಕವನ್ನ ಮತ್ತು ಉಪನಿಷತ್ತವನ್ನ ಮೇಲಿನ ಮೇಲೆ ಆವರ್ತನ ಮಾಡ್ತಾ ಇರಬೇಕು ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ಆರಣ್ಯಕಗಳಿಗೆ, ಉಪನಿಷತ್ತುಗಳಿಗೆ ಒಂದು ಮಹತ್ವ ಇರ್ತದೆ. ಅಭ್ಯಸೇದಧಿಯಜ್ಞಂ ಚಾಪ್ಯಧಿದೈವಂ ವಿಶೇಷತಃ ಅಧ್ಯಾತ್ಮಂ ತು ವಿಶೇಷೇಣ ಯಸ್ಮಾತ್ ವಿಷ್ಣು ಸ್ತ್ರಿಷೂದಿತಃ ಅಂತೂ ಸ್ಕಂದ ಪುರಾಣದ ಮಾತೊಂದನ್ನು ಕೂಡ ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಸಾಧಕನಾದವನು ಶುದ್ಧವಾದ ತತ್ವಜ್ಞಾನಕ್ಕಾಗಿ ಅಧಿಯಜ್ಞವನ್ನು ಅಭ್ಯಾಸ ಮಾಡಬೇಕು, ಅಧಿದೈವವನ್ನು ಅಭ್ಯಾಸ ಮಾಡಬೇಕು, ಅಧ್ಯಾತ್ಮವನ್ನು ಅಭ್ಯಾಸ ಮಾಡಬೇಕು. ಅದೇನು ಅಧಿದೈವ, ಅಧ್ಯಾತ್ಮ ಮತ್ತೆ ಅಧಿಯಜ್ಞ ಅಂತಂದ್ರೆ? ಅಧಿಯಜ್ಞ ಅಂತಂದ್ರೆ ಯಾವುದರಲ್ಲಿ ಸ್ಥೂಲ ದೃಷ್ಟಿಗೆ, ಮೇಲ್ನೋಟಕ್ಕೆ ಯಜ್ಞಾದಿಗಳನ್ನ ಪ್ರತಿಪಾದನೆ ಮಾಡಿರ್ತಾರೋ ಆ ಯಜ್ಞಾದಿಗಳ ವರ್ಣನೆಯನ್ನು ಒಳಗೊಂಡಂತಹ ವೇದ ಭಾಗಗಳು ಬ್ರಾಹ್ಮಣಗಳನ್ನೇ ಅಧಿಯಜ್ಞ ಅಂತ ಹೇಳ್ತಾರೆ. ಯಜ್ಞವನ್ನು ಸ್ಥೂಲ ದೃಷ್ಟಿಗೆ ಪ್ರತಿಪಾದನೆ ಮಾಡುವುದರಿಂದ. ಅಧಿದೈವ ಅಂದ್ರೆ ಅಗ್ನಿ, ವರುಣ, ಯಮ, ವಾಯು, ಇಂದ್ರ ಇತ್ಯಾದಿ ದೇವತೆಗಳನ್ನ ವರ್ಣನೆ ಮಾಡುವಂತಹ ಭಾಗಗಳು. ಅವಕ್ಕೆ ಆ ಮಂತ್ರಗಳಿಗೇನೆ ಅಧಿದೈವ ಅಂತ ಹೇಳ್ತಾರೆ. ಅಧ್ಯಾತ್ಮ ಅಂದ್ರೆ ಶುದ್ಧ ಪರಮಾತ್ಮನನ್ನೇ ನೇರವಾಗಿ ಪ್ರತಿಪಾದನೆ ಮಾಡುವ ಆರಣ್ಯಕಗಳು ಮತ್ತು ಉಪನಿಷತ್ತುಗಳು. ಹೀಗೆ ಮಂತ್ರ ಒಂದನೇದ್ದು, ಬ್ರಾಹ್ಮಣ ಎರಡನೇದ್ದು, ಆರಣ್ಯಕ ಉಪನಿಷತ್ತುಗಳು ಎರಡನ್ನು ಸೇರಿಸಿ ಮೂರು ಅಂತ ಪರಿಗಣಿಸಿರುವುದು ನಾವು ಗಮನಿಸಬೇಕಾದ ಒಂದು ಸಂಗತಿ. ಬೇರೆ ಎಲ್ಲಾ ಕಡೆ ಅನೇಕ ಆಧುನಿಕ ಅಭ್ಯಾಸಗಳು ಈ ಮಂತ್ರವನ್ನ ಬ್ರಹ್ಮಚಾರಿಗಳಾದವರು ಅಭ್ಯಾಸ ಮಾಡಬೇಕು, ಬ್ರಾಹ್ಮಣಗಳನ್ನ ಗೃಹಸ್ಥರಾದವರು ಅಭ್ಯಾಸ ಮಾಡಬೇಕು. ಯಾಕೆಂದ್ರೆ ಆ ಬ್ರಾಹ್ಮಣಗಳಲ್ಲಿ ಯಜ್ಞಾದಿಗಳ ಕುರಿತು ವರ್ಣನೆ ಇದೆ. ಯಜ್ಞಾದಿಗಳನ್ನು ಮಾಡಬೇಕಾದ್ದು ಗೃಹಸ್ಥರ ಕರ್ತವ್ಯ. ಆರಣ್ಯಕವನ್ನ ವಾನಪ್ರಸ್ಥಾಶ್ರಮಿಗಳು ವಿಶೇಷವಾಗಿ ಅಧ್ಯಯನ ಮಾಡಬೇಕು, ಉಪನಿಷತ್ತನ್ನ ಸನ್ಯಾಸಿಗಳು ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಹೀಗೆಲ್ಲ ಹೇಳ್ತಾರೆ. ಆರಣ್ಯಕದಲ್ಲಿ ಬರುವಂತಹ ಈ ಐತರೇಯ ಉಪನಿಷತ್ತು ಮೊದಲಾದವುಗಳನ್ನೆಲ್ಲ ಅದಕ್ಕಾಗಿ ಮನೆಯಲ್ಲಿ ಪಾಠ ಹೇಳಿದಾನೆ ಕೆಲವು ಬಾರಿ ಯಾವ್ದಾವ ತಪೋವನಗಳು, ತೀರ್ಥಕ್ಷೇತ್ರಗಳಿಗೆ ಹೋಗಿ ಪಾಠ ಮಾಡುವುದು, ಗುರುಗಳು ಶಿಷ್ಯರಿಗೆ ಪಾಠ ಮಾಡುವುದು ಕೂಡ ಕಂಡು ಬರ್ತದೆ. ಹೀಗೆ ಬ್ರಾಹ್ಮಣಗಳ ಮುಂದುವರೆದ ಭಾಗವೇ ಆರಣ್ಯಕ,
ಆ ಆರಣ್ಯಕ ಏನೊಂದು ಇದೆಯಲ್ಲ, ಅದು ಈ ಬ್ರಾಹ್ಮಣಗಳ ಮತ್ತು ಉಪನಿಷತ್ತುಗಳ ನಡುವಿನ ಒಂದು ಕೊಂಡಿ ಇದ್ದಂತೆ. ಉಪನಿಷತ್ತು ನೇರವಾಗಿ ಪರಮಾತ್ಮನನ್ನು ಹೇಳ್ತದೆ, ಬ್ರಾಹ್ಮಣ ಯಜ್ಞಗಳನ್ನು ಹೇಳ್ತದೆ. ಆ ಯಜ್ಞಗಳ ಮೂಲಕ ನೇರವಾಗಿ ಭಗವಂತ ಹೇಗೆ ಪ್ರತಿಪಾದ್ಯ ಅಂತ ಅನ್ನೋದನ್ನು ತಿಳಿಸುವಂತಹ ಒಂದು ಭಾಗ ಈ ಆರಣ್ಯಕ ಅಂತೆಲ್ಲ ಹೇಳ್ತಾರೆ. ಆದ್ರೂ ನಮಗೆ ಸ್ಥೂಲವಾಗಿ ತಿಳ್ಕೊಂಡಿರ್ಬೇಕಾದ್ದು ಆಚಾರ್ಯ ಪ್ರತಿಪಾದನೆ ಮಾಡಿದ್ದು ಮಂತ್ರ, ಬ್ರಾಹ್ಮಣ ಮತ್ತೆ ಆರಣ್ಯಕೋಪನಿಷತ್ತು. ಹೀಗೆ ಮೂರೇ, ಮಂತ್ರ 1, ಬ್ರಾಹ್ಮಣ 2, ಆರಣ್ಯಕೋಪನಿಷತ್ತು 3ನೇ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಒಂದು ಮಹಾವ್ರತ ಅನ್ನುವ ಯಜ್ಞದ ಪ್ರಸಂಗದಲ್ಲಿ ಈ ಬೃಹತಿ ಸಹಸ್ರಗಳನ್ನ ವರ್ಣನೆ ಮಾಡ್ತಾರೆ ಮಧ್ಯಾಹ್ನದ ಯಜ್ಞದಲ್ಲಿ. ಅದು ಕೂಡ ಆ ಮಹಾವ್ರತ ಅನ್ನುವ ಯಜ್ಞದ ಪ್ರಸಂಗ ಅದು ಐತರೆಯ ಬ್ರಾಹ್ಮಣದಲ್ಲಿ ಬರ್ತದೆ. ಐತರೆಯ ಉಪನಿಷತ್ತು ನಮಗಿವತ್ತು ಕಾಣಿಸುವುದು ಋಗ್ವೇದದ ಆಶ್ವಲಾಯನ ಶಾಖೆಯ ಐತರೆಯ ಆರಣ್ಯಕದಲ್ಲಿ. ಐತರೆಯ ಆರಣ್ಯಕದ ದ್ವಿತೀಯ ತೃತೀಯ ಪ್ರಘಟ್ಟಕಗಳೇ ಐತರೆಯ ಉಪನಿಷತ್ತು ಅಂತ ಹೀಗೆ ನಮಗೆ ಅದ್ರ ಬಗ್ಗೆ ಕೇಳಿ ಬರ್ತದೆ. ಈಗಿನ ಕಾಲದಲ್ಲಿ ಸಣ್ಣ ಸಣ್ಣ ಯಜ್ಞಗಳು ನಡೀತವೆ. ಪ್ರಾಚೀನ ಕಾಲದಲ್ಲಿ ದೊಡ್ಡ ದೊಡ್ಡ ಯಜ್ಞಗಳು ನಡೀತಾ ಇದ್ವು. 3 ಕಾಲದಲ್ಲಿ ಹವನ ಮಾಡ್ತಾ ಇದ್ರು. ಪ್ರಾತಃ ಸವನ, ಮಧ್ಯಾಹ್ನ ಸವನ ಮತ್ತು ಸಾಯಂ ಸವನ ಅಂತ. ಪ್ರತಿಯೊಂದು ಸವನದಲ್ಲೂ ಕೂಡ ಈ ಋಗ್ವೇದದ ಪುರೋಹಿತರು, ಋತ್ವಿಕ್ಗಳು 2 ಶಸ್ತ್ರ ಮಂತ್ರಗಳನ್ನ ಪಠಣ ಮಾಡ್ತಿದ್ರಂತೆ. ಶಸ್ತ್ರಗಳು ಅಂದ್ರೆ ಏನು? ಶಸ್ತ್ರ ಅಂದ್ರೆ ಆಯುಧಗಳು ಅಂತ ನಮಗೆ ಗೊತ್ತಿರೋದು. ಅಂದ್ರೆ ಭಗವಂತನನ್ನು ವರ್ಣಿಸುವ ಶಸ್ತ್ರಗಳು, ಅವನು ಪಠಣ ಮಾಡ್ತಾರೆ. ಶಸ್ತ್ರಮಿತಿ ಋಗ್ವೇದಗತಃ ವಿಶಿಷ್ಟ ಮಂತ್ರ ಸಮುದಾಯ. ಋಗ್ವೇದದ ಮಂತ್ರ ಸಮುದಾಯಕ್ಕೇನೆ ಶಸ್ತ್ರ ಅಂತ ಹೇಳ್ತಾರೆ. ಅದರಲ್ಲಿ ಹಾಡಿನ ಒಂದು ಪ್ರಸಂಗ ಇರುವುದಿಲ್ಲ. ಆ ಋಗ್ವೇದದ ಮಂತ್ರಗಳಿಗೇನೆ ಹಾಡು ಸೇರಿಕೊಂಡದ್ದಾದ್ರೆ ಅದು ಸಾಮವೇದ ಆಗ್ತದೆ. ಸಪ್ತ ಸ್ವರಗಳೆಲ್ಲ ಅಲ್ಲಿರ್ತವೆ. ಈ ಋಗ್ವೇದದಲ್ಲಿ ಆ ಸಪ್ತ ಸ್ವರಗಳೆಲ್ಲವೂ ಕೂಡ ಇರೋದಿಲ್ಲ. ಹೀಗೆ ಹಾಡು ಸೇರಿಕೊಂಡ್ರೆ ಅದು ಸಾಮವೇದ, ಹಾಡಿಲ್ಲದೆ ಹೋದ್ರೆ ಅದನ್ನೇ ಶಸ್ತ್ರ ಅಂತ ಹೇಳ್ತಾರೆ. ಅಪ್ರಗೀತ ಮಂತ್ರ ಸಾಧ್ಯಂ ಸ್ತುತಿ ಶಂಸನಂ, ಇದು ಶಸ್ತ್ರ. ಅಪ್ರಗೀತ ಅಂದ್ರೆ ಗಾನವಿಲ್ಲದದ್ದು. ಪ್ರಗೀತ ಮಂತ್ರ ಸಾಧ್ಯಂ ಸಾಮವೇದಿಭಿ ಕ್ರಿಯಮಾಣಂ ಶಂಸನಂ ಸ್ತೋತ್ರಂ. ಹೀಗೆ ಸ್ತೋತ್ರ ಅಂದ್ರೆ ಸಾಮವೇದಕ್ಕೆ ಸಂಬಂಧಪಟ್ಟದ್ದು, ಶಸ್ತ್ರ ಅಂದ್ರೆ ಋಗ್ವೇದಕ್ಕೆ ಸಂಬಂಧಪಟ್ಟದ್ದು. ಯಜುರ್ವೇದದಲ್ಲಿ ಹೆಚ್ಚಾಗಿ ಈ ಯಜ್ಞಗಳ ಕುರಿತಾಗಿ ವರ್ಣನೆ ಮಾಡ್ತಾರೆ. ಶಂಸು ಸ್ತುತವು, ಆ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವುದರಿಂದನೇ ಅವುಗಳಿಗೆ ಶಸ್ತ್ರ ಅಂತ ಹೇಗೆ ಹೇಳ್ತಾರೆ. ಶಸ್ತ್ರ ಅಂದ್ರೆ ಈ ಎದುರಿಗಿರುವಂತಹ ಎದುರಾಳಿಯನ್ನ ಶಾಸನ ಮಾಡುವುದರಿಂದ, ಅವನಿಗೊಂದು ತಕ್ಕ ಶಾಸ್ತಿ ಮಾಡುವುದರಿಂದ, ದೈಹಿಕವಾಗಿ ಆತನಿಗೆ ಹಾನಿ ಮಾಡುವುದರಿಂದ ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ ಆಯುಧಗಳಿಗೆ. ಇವು ಭಗವಂತನ ಸ್ತೋತ್ರವನ್ನು ಮಾಡುವುದರಿಂದ, ಗುಣಶಂಸನ ಮಾಡುವುದರಿಂದ ಇವುಗಳಿಗೇನೆ ಶಾಸ್ತ್ರ ಅಂತ ಹೇಳ್ತಾರೆ. ಪ್ರಾತಃ ಕಾಲದ ಯಜ್ಞದ ಪ್ರಸಂಗದಲ್ಲಿ 2 ಶಾಸ್ತ್ರಗಳು ಇರ್ತಾವಂತೆ. ಒಂದು ಆದ್ಯ ಶಸ್ತ್ರ, ಮತ್ತೊಂದು ಪ್ರವೂಗ ಶಸ್ತ್ರ ಅಂತ. ಇದನ್ನ ಇಂಥೊಂದು ವಿಚಿತ್ರವಾದ ಶಬ್ದ ಅದು. ಪ್ರವೂಗ, ಪ್ರ ಆದ್ಮೇಲೆ ಮುಂದೆ ಊ ಅಂತ ಏನು ಓದ್ತೇವಲ್ಲ, ಇದು ವ್ಯಂಜನ ಅಲ್ಲ. ಓ ವಾ ವಿ ವಿ ಊ ಅಲ್ಲ, ಇದು ಸ್ವರದಲ್ಲಿ ಸೇರಿದ್ದು. ಅ ಇ ಉ. ಪ್ರವೂಗ ಶಸ್ತ್ರ ಮತ್ತು ಆದ್ಯ ಶಸ್ತ್ರ ಅಂತ ಇವೆರಡನ್ನ ಪ್ರಾತಃ ಸವನದಲ್ಲಿ ಉಪಯೋಗ ಮಾಡ್ತಾರೆ. ಮಧ್ಯಾಹ್ನ ಸವನದಲ್ಲಿ ವೈಶ್ವದೇವ ಶಸ್ತ್ರ ಮತ್ತು ನಿಷ್ಕೈವಲ್ಯ ಶಸ್ತ್ರ ಅಂತ ಹೀಗೆ ಎರಡನ್ನು ಉಪಯೋಗ ಮಾಡ್ತಾರೆ. ಸಾಯಂಕಾಲದ ಆಹುತಿ ಸಂದರ್ಭದಲ್ಲಿ ಮರುತ್ವತೀಯ ಶಸ್ತ್ರ ಮತ್ತು ಆಗ್ನಮಾರುತ ಶಸ್ತ್ರ ಅಂತ ಎರಡನ್ನ ಪಠಣ ಮಾಡ್ತಾರೆ. ಹೀಗೆ ಒಟ್ಟು 6 ಶಸ್ತ್ರ ಮಂತ್ರಗಳೇನಿರ್ತಾವಲ್ಲ, ಅವುಗಳ ಪೈಕಿ ಮಧ್ಯಾಹ್ನ ಕಾಲದಲ್ಲಿ ಮಧ್ಯಾಹ್ನದ ಹವನವೇ ಮುಖ್ಯ ಆದ್ರಿಂದ ಅಲ್ಲಿ ಉಪಯೋಗ ಮಾಡುವಂತಹ ಈ 2 ಶಸ್ತ್ರ ಮಂತ್ರಗಳು, ಅದರಲ್ಲೂ ಕೂಡ 2ನೇದ್ದು ನಿಷ್ಕೇವಲ್ಯ ಶಸ್ತ್ರ ಅಂತ ಏನಿದೆ ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅದನ್ನು ಮೊದಲನೇದ್ದು ವೈಶ್ವದೇವ ಶಸ್ತ್ರ. ಆ ಶಬ್ದನೇ ನಮಗೆ ತಿಳಿಸುವಂತೆ ಸೂಕ್ಷ್ಮವಾಗಿ ನಾವು ತಿಳ್ಕೋಬಹುದು. ವಿಶ್ವದೇವತೆಗಳು, ಎಲ್ಲ ದೇವತೆಗಳ ಗುಣವರ್ಣನ. ನಿಷ್ಕೇವಲ ಅಂದ್ರೆ ಧನಂಜಯ ಗೋವಿಂದಾಚಾರ್ಯನ ವ್ಯಾಖ್ಯಾನ ಮಾಡಿದ್ದಾರೆ. ನಮಗೆ ಬೇರೆ ಯಾವ್ದಾದ್ರು ಗ್ರಂಥದಲ್ಲಿ ಇದ್ದಿರಬಹುದು, ನೇರವಾಗಿ ಆ ಗ್ರಂಥಗಳನ್ನು ನೋಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ.
ಅದಕ್ಕಾಗಿ ಹಿರಿಯ ವಿದ್ವಾಂಸರಾದಂತಹ ಅವರು ತಿಳಿಸಿರುವಂತೆ ಕೇವಲಂ ಭಗವತಃ ಅಸಾಧಾರಣಾನಿ ಗುಣರೂಪಾಣಿ ನಿಶ್ಚಿತ್ಯ ನಿಷ್ಕೃತ್ಯ ಚ ಶಂಸತಿ ಇತ್ಯೇವಂ ತಚ್ಛಸ್ತ್ರಂ ನಿಷ್ಕೇವಲ್ಯಂ. ಕೇವಲ ಭಗವಂತನ ಅಸಾಧಾರಣ ಗುಣಗಳನ್ನು ವರ್ಣನೆ ಮಾಡುವುದರಿಂದ ಅದಕ್ಕೆ ನಿಷ್ಕೇವಲ್ಯ ಅಂತ ಹೇಳ್ತಾರಂತೆ. ಇದಕ್ಕೆ ಬೃಹದುಃಖ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಉಕ್ತ ಯಾಕೆಂದ್ರೆ ಭಗವಂತನನ್ನ ಉತ್ಥಾಪಯತೆ, ಭಗವಂತನ ಗುಣಗಳನ್ನು ವರ್ಣಿಸಿ ಆತನನ್ನ ನಮ್ಮ ಕಡೆಗೆ ಅನುಗ್ರಹೋನ್ಮುಖನಾಗುವಂತೆ ಪ್ರಚೋದಿಸುವುದರಿಂದ ಅದಕ್ಕೆ ಉಕ್ತ ಅಂತ ಹೇಳ್ತಾರೆ. ಈ ನಿಷ್ಕೇವಲ್ಯ ಶಾಸ್ತ್ರದಲ್ಲಿಯೇ 1000 ಮಂತ್ರಗಳಿವೆ. ಆದ್ರಿಂದ 1000 ಮಂತ್ರಗಳನ್ನು ಒಳಗೊಂಡಿದ್ರಿಂದ ಇದಕ್ಕೆ ಬೃಹತ್ ಅಂತ ಹೇಳ್ತಾರೆ. ಬೃಹತ್ ತತ್ ಉಕ್ತಂ ಚ ಬೃಹದುಕ್ತಂ, ಬಹಳ ದೊಡ್ಡದಾದಂತಹ ಉಕ್ತ ಇದು. ಮತ್ತೆ ಇದರಲ್ಲಿ ಬೃಹತಿ ಛಂದಸ್ಸಿನಲ್ಲಿ ಇರುವಂತಹ 1000 ಮಂತ್ರಗಳಿವೆ. ಆದ್ರಿಂದ ಇದು ಬೃಹತಿ ಸಹಸ್ರ ಅಂತ ಕರೆಸ್ಕೋತದೆ. ಹಾಗೆ ಇದಕ್ಕೆ ಹೆಸರಿದೆ. ಬೃಹತಿ ಸಹಸ್ರ ಅಂದ್ರೆ ಅದಕ್ಕೆ 36 ಅಕ್ಷರಗಳಿರ್ತವೆ ಒಂದು ಪಾದದಲ್ಲಿ, ಒಂದು ಇಡೀ ದಿಕ್ಕಿನಲ್ಲಿ. 4 ಪಾದಗಳನ್ನು ಇಟ್ಕೊಂಡ್ರೆ ಒಂದೊಂದು ಪಾದದಲ್ಲಿ 9 ಅಕ್ಷರಗಳಿರ್ತವೆ. ಹೀಗೆ 9 4 36 ಅಕ್ಷರಗಳಿರ್ತವೆ. ಅಥವಾ 3 ಪಾದಗಳು ಒಂದು ವೇಳೆ ಇದ್ದರೆ, ನಮಗೆ ಲೌಕಿಕ ಸಾಹಿತ್ಯದಲ್ಲಿ ಕಾಣುವಂತೆ ಎಲ್ಲ ಕಡೆ 4 ಪಾದಗಳಿರ್ತವೆ. ಆದ್ರೆ ವೇದದಲ್ಲಿ ಕೆಲವು ಕಡೆ 3 ಪಾದಗಳನ್ನು ಒಳಗೊಂಡಂತಹ ಶ್ಲೋಕಗಳು, ಮಂತ್ರಗಳು ಕಾಣಿಸ್ತವೆ. 3 ಅಕ್ಷರಗಳಿದ್ರೆ, 3 ಪಾದಗಳಿದ್ರೆ ಅದಕ್ಕೊಂದು ಬೇರೆ ವ್ಯವಸ್ಥೆನೂ ಇದೆ. 36 ಅಕ್ಷರಗಳು ಆಗ್ಬೇಕಾದ್ರೆ 3 ಪಾದಗಳಲ್ಲಿ 8 ಅಕ್ಷರ, 8 3 24 ಆಯ್ತು 3 ಪಾದಗಳಲ್ಲಿ. ಇನ್ನೊಂದು ಪಾದದಲ್ಲಿ 12 ಅಕ್ಷರಗಳಾದವು. ಹೀಗೂ ಒಂದು ವ್ಯವಸ್ಥೆಯನ್ನು ಕೂಡ ಹೇಳ್ತಾರೆ. ಹೀಗೆ 36 ಅಕ್ಷರಗಳು ಇರಬೇಕಾದು ಅಂತ ಅನ್ನೋದು, 4 ಪಾದಗಳು, ಆ ಪಾದಗಳಿಗೆ ಅನುಸಾರವಾಗಿ ಛಂದಸ್ಸಿದ್ರೆ ಅದೊಂದು ವ್ಯವಸ್ಥೆ. ಪಾದಗಳಿಗೆ ಅನುಸಾರವಾಗಿ ಛಂದಸ್ಸಿಲ್ಲದೆ ಹೋದ್ರೂ ಕೂಡ ಕಸ್ಮಾಚಿತಪಿ ಛಂದಸ್ಸಃ, ಬೇರೆ ಯಾವುದೇ ಛಂದಸ್ಸು, ಅನುಷ್ಠುಪ್ ತ್ರಿಷ್ಟುಪ್ ಜಗತಿ ಇತ್ಯಾದಿ ಛಂದಸ್ಸಿರುವಂತಹ ಒಂದು ವೇದವಾಕ್ಯದಿಂದಲೂ ಬೇರ್ಪಡಿಸಿ ಕೆಲವು ವಾಕ್ಯಗಳನ್ನ ಸಂಗ್ರಹಿಸಿ ಎಡಿಟ್ ಮಾಡಿದ್ದಾಗಿದ್ರೆ ಅವು ಕೂಡ ಬೃಹತಿ ಅಂತಾನೆ ಕರೆಸ್ಕೊತವೆ. ಅದನ್ನ ಆಚಾರ್ಯರೇ ಐತರೆಯ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಬೃಹದುಕ್ತ ಅಂತ ಏನಿದೆಯಲ್ಲ, ಇಲ್ಲೂ ಕೂಡ ಹೀಗೆ ನೇರವಾಗಿ ವೇದವಾಕ್ಯಗಳಲ್ಲಿ ಇದೇ ರೀತಿಯಾಗಿ ಬಂದಿಲ್ಲ. ಆದರೆ ಸಂಪಾದನೆ ಮಾಡಿದಂಥ, ಎಡಿಟ್ ಮಾಡಿದಂಥ ವೇದವಾಕ್ಯಗಳಿವು. ಒಟ್ಟಾರೆ ಋಗ್ವೇದದಲ್ಲಿ ಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ವಿವಿಧ ಛಂದಸಾಂ ಮಂತ್ರಾಣಾಂ ಸಮುದಾಯ ರೂಪಸ್ಯ ಬಾಹೃಚ ವೇದಸ್ಯ ಪ್ರಾಚಾಮತೇನ ಅಕ್ಷರ ಸಂಖ್ಯಾ, ಒಟ್ಟಾರೆ 4,32,000 ಅಕ್ಷರಗಳಿವೆ. ಅದನ್ನ ನಾವು 36ರಿಂದ ಭಾಗಿಸಿದ್ರೆ, 36 ಅನ್ನುವುದು ಒಂದು ಬೃಹತಿ ಛಂದಸ್ಸಿನ ಒಂದು ಋಕ್ಕಿನ ಸಂಖ್ಯೆ. ಹಾಗೂ ಒಟ್ಟಾರೆ 12,000 ಬೃಹತಿ ಮಂತ್ರಗಳಾಗ್ತವೆ ಇಡೀ ಋಗ್ವೇದದಲ್ಲಿ. ಅಂದ್ರೆ ಋಗ್ವೇದದ ಒಂದು ಸ್ವರೂಪವನ್ನು ತೋರಿಸ್ತದೆ. 4,32,000 ಅಕ್ಷರಗಳಲ್ಲಿದ್ರೆ ಅದನ್ನು 36ರಿಂದ ಭಾಗಿಸಿದ್ರೆ 12,000 ಬೃಹತಿ ಸಹಸ್ರ ಛಂದಸ್ಸಿನಲ್ಲಿ ಇರಬಹುದಾದಂತಹ ಮಂತ್ರಗಳು ಋಗ್ವೇದದಲ್ಲಿ ಇರ್ತವೆ ಅಂತ ನಾವು ಅರ್ಥ ಮಾಡಿಕೊಂಡಂತೆ ಆಗ್ತದೆ. ಅಂತೂ ಹೀಗೆ ಬೃಹತಿ ಸಹಸ್ರ ಅಂದ್ರೆ ಇದು ಸಮಗ್ರವಾದ ವೇದದ 12ನೇ ಒಂದು ಭಾಗ. ಇದು ಬೃಹತಿ ಛಂದಸ್ಸು ಅನ್ನೋದು ಮುಖ್ಯ ಪ್ರಾಣನಿಗೆ ಸಂಬಂಧಪಟ್ಟಂತ ಛಂದಸ್ಸು. ಹಾಗೆ ಆ ಮುಖ್ಯ ಪ್ರಾಣನ ಉಪಾಸಕರು ಅವನನ್ನ ಉಪಾಸಿಸ್ತಾರೆ. ಅದರ ದೇವತೆಗಳು ಲಕ್ಷ್ಮಿ, ಸರಸ್ವತಿ, ಭಾರತಿ, ತಾರೆ, ಗರುಡ ಮೊದಲಾದವರು. ಹೀಗೆ ಭಗವಂತನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಛಂದಸ್ಸಿದು. ನೈತೆ ಸಹಸ್ರಂ ಬೃಹತಿ ಮಂತ್ರ ಸಾಕ್ಷಾತ್ ವೇದೇ ಪಠಿತಾ. ವೇದದಲ್ಲಿ ಈ ಎಲ್ಲ 1000 ಬೃಹತಿ ಛಂದಸ್ಸಿನ ಮಂತ್ರಗಳ ಒಂದು ವರ್ಣನೆ ನಮಗೆ ಕೇಳಿಸೋದಿಲ್ಲ.
ಬೇರೆ ಬೇರೆ ಪ್ರಕರಣಗಳಲ್ಲಿವೆ. ಅನ್ಯೋನ್ಯ ಛಂದೋಭಿ ಗ್ರಥಿತಾ, ಛಂದಸ್ಸು ಬೇರೆ ಬೇರೆ ಇದೆ. ಏಕತ್ರ ಸಂಗ್ರಹೀತಾ ಯಥಾಸಹಸ್ರಂ ಬೃಹತ್ಯ, ಅದನ್ನೆಲ್ಲ ಜ್ಞಾನಿಗಳಾದವರು ಕೆಲವರು ಒಂದು ಕಡೆ ಸಂಗ್ರಹ ಮಾಡಿದ್ದಾರೆ. ಸಹಸ್ರಂ ಬೃಹತ್ಯ ಭವಂತಿ, 1000 ಬೃಹತಿ ಛಂದಸ್ಸುಗಳ ಮಂತ್ರಗಳಾಗ್ತವವು. 36 ಸಹಸ್ರಾಣಿ ಅಕ್ಷರಾಣಿ ಭವಂತಿ, ಹೀಗೆ ಒಟ್ಟು 36,000 ಅಕ್ಷರಗಳಾಗ್ತವೆ. ಹೀಗೊಟ್ಟು 36,000 ಅಕ್ಷರಗಳಿಂದ ಕೂಡಿದಂತಹ ಒಂದು ಬೃಹತಿ ಸಹಸ್ರ ಏನಿದೆ, ಅದರ ಸಾರ ಭಾಗವೇ ಈ ವಿಷ್ಣು ಸಹಸ್ರನಾಮ. ಒಂದೊಂದು ಇಡೀ ಋಕ್, 36 ಅಕ್ಷರದ ಒಂದು ಋಕ್ ಏನು ಅರ್ಥವನ್ನು ಹೇಳ್ತದೆ, ಅದನ್ನ ವಿಷ್ಣು ಸಹಸ್ರನಾಮದ ಒಂದೊಂದು ಪದಗಳು ವರ್ಣನೆ ಮಾಡ್ತವೆ. ಹಾಗೆ ನೇರವಾಗಿ ನಮಗೆ ವೇದಗಳನ್ನು ಓದಿದ್ರೆ ಅರ್ಥ ಆಗದೇ ಇರಬಹುದು, ಆದ್ರೆ ಸ್ವಲ್ಪ ಸ್ವಲ್ಪ ಆದ್ರೂ, ಪೂರ್ಣ ಅಲ್ಲದೆ ಇದ್ರು ಸ್ವಲ್ಪ ಸ್ವಲ್ಪ ಆದ್ರೂ ವಿಷ್ಣು ಸಹಸ್ರನಾಮ ಶಬ್ದಗಳನ್ನು ಓದಿದಾಗ ನಮ್ಗೆ ಅರ್ಥ ಆಗ್ತದೆ. ಇಂಥ ಒಂದು ವೈಶಿಷ್ಟ್ಯ ಈ ವಿಷ್ಣು ಸಹಸ್ರನಾಮಗಳಿಗೆ ಇದೆ. ಮಂತ್ರಮಯಸ್ಯ ಔಷಧಸ್ಯ ಸಾರಗುಳಿಕ, ಇಡೀ ಬೃಹತಿ ಸಹಸ್ರ ಮಂತ್ರಗಳೆಲ್ಲ ಒಂದು ಔಷಧ ಇದ್ದರೆ ಅದರ ಸಂಗ್ರಹ ರೂಪದಲ್ಲಿ ಒಂದು ಗುಳಿಗೆ ಮಾಡಿ ರೋಗಿಗಳಿಗೆ ಕೊಟ್ಟಂತೆ. ಇದು ಆ ವಿಷ್ಣು ಸಹಸ್ರನಾಮದ ಒಂದು ವೈಶಿಷ್ಟ್ಯ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.